ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಮಕ್ಕಳು ಊಟ ಮಾಡದೇ ಇದ್ದಾಗ ಯಾವ ಒಂದು ಪರಿಹಾರವನ್ನ ಮಾಡಿಕೊಳ್ಬೇಕು ಅನ್ನುವುದರ ಒಂದು ಸಂಪೂರ್ಣ ವಿವರವನ್ನ ಹೇಳ್ತಾ ಇದ್ದೀವಿ. ನೀವು ನೋಡಿರಬಹುದು, ಮಕ್ಕಳು ಸುಮ್ಮನೆ ಕಿರಿಕಿರಿ ಮಾಡ್ತವೆ, ಊಟವನ್ನ ಬಿಡ್ತಾರೆ ಮತ್ತು ಯಾವುದೇ ಒಂದು ಕೆಲಸವನ್ನ ಮಾಡ್ಲಿಕ್ಕೂ ಅವರಿಗೆ ಆಸಕ್ತಿ ಇರುವುದಿಲ್ಲ. ಸುಮ್ಮನೆ ಅಳ್ತಿರ್ತಾರೆ. ಮಕ್ಕಳಿಗೆ ಹಸಿವಾಗಿರುತ್ತದೆ, ಆದ್ರೆ ಊಟ ಮಾಡಲು ಅವರಿಗೆ ಮನಸ್ಸಾಗ್ತಿರುವುದಿಲ್ಲ. ಊಟವನ್ನ ನೋಡಿದ್ರೆ ಸಾಕು ವಾಮಿಟ್ ಮಾಡೋ ತರ ಅವರು ರಿಯಾಕ್ಷನ್ ಕೊಡ್ತಾರೆ. ಅವರಿಗೆ ಇಷ್ಟವಾದಂತಹ ತಿಂಡಿ ತಿನಿಸು ಆಹಾರ ಮತ್ತು ಊಟ ಕೂಡ ಅವರಿಗೆ ಸೇರದೆ ಇರುತ್ತದೆ. ಹೀಗಿದ್ದಾಗ ನಾವು ಖಂಡಿತವಾಗಿಯೂ ನೆನಪಿನಲ್ಲಿಟ್ಕೊಳ್ಬೇಕು, ಈ ರೀತಿ ಆದ್ರೆ ಮಕ್ಕಳಿಗೆ ಕಣ್ಣಿನ ದೃಷ್ಟಿಯಾಗಿದೆ ಎಂದು. ದೃಷ್ಟಿಯಾದಾಗ ಮಾತ್ರ ಮಕ್ಕಳು ಈ ರೀತಿ ಮಾಡಲು ಸಾಧ್ಯವಾಗ್ತದೆ. ಮಕ್ಕಳಿಗೆ ಪದೇ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರ್ತದೆ. ಅವ್ರಿಗೇನಾದ್ರೂ ದೃಷ್ಟಿ ಹಾಕಿದ್ರೆ ಈ ರೀತಿ ಸಮಸ್ಯೆಗಳು ಅವರನ್ನ ಕಾಡಲು ಶುರು ಮಾಡ್ತವೆ. ದೃಷ್ಟಿಯನ್ನ ಯಾವ ರೀತಿ ಮಕ್ಕಳಿಗೆ ತೆಗೆಯಬೇಕು ಅನ್ನೋದರ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಸಂಪೂರ್ಣವಾಗಿ ವಿಡಿಯೋವನ್ನ ಗಮನವಿಟ್ಟು ನೋಡಿ. ಇದನ್ನ ನಮ್ಮ ಹಿರಿಯರು ನಮ್ಮ ಕಾಲದಲ್ಲಿ ಮಾಡ್ತಾ ಇದ್ರು. ನಾವು ಊಟ ಮಾಡದೇ ಇದ್ದಾಗ, ಯಾರ್ದಾದ್ರೂ ಕಣ್ಣಿನ ದೃಷ್ಟಿ ಬಿದ್ದಾಗ, ನೀವು ಎಲ್ಲಾದ್ರೂ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿರ್ತೀರಿ. ಆಗ ಏನ್ ಮಾಡ್ಬೇಕು, ಅನಿವಾರ್ಯವಾಗಿ ನಾವು ಹೋಟೆಲ್ನಲ್ಲಿ ಊಟ ಮಾಡಿಸ್ತೀವಿ. 10 ಜನರ ಮುಂದೆ ನಾವು ಅವರಿಗೆ ತಿನ್ನಿಸ್ತೀವಿ. ಆಗ ಅಥವಾ ಮಕ್ಕಳ ಎದುರುಗಡೆ ನಾವು ತಿನ್ನಿಸ್ತೀವಿ. ಆಗ ಅವರು ಆಸೆ ಪಡ್ತಾರೆ. ಅಥವಾ ಮಕ್ಕಳು ತಿನ್ನುವುದನ್ನ 10 ಜನ 100 ಜನ ನೋಡಿದಾಗ ಆ ಒಂದು ದೃಷ್ಟಿ ಮಕ್ಕಳಿಗೆ ಬೀಳುತ್ತೆ. ಹಾಗಾದಾಗ ಮಕ್ಕಳು ತುಂಬಾನೇ ಅಳೋಕ್ ಸ್ಟಾರ್ಟ್ ಮಾಡ್ತವೆ ಮತ್ತು ಅವ್ರಿಗೆ ಊಟ ಸೇರುವುದಿಲ್ಲ. ನಮ್ಮ ತಾಯಂದಿರು ಮತ್ತು ನಮ್ಮ ಅಜ್ಜಿಯಂದಿರು ಇದೇ ರೀತಿ ರಂಚನ್ನ ಹಿಡಿದು ದೃಷ್ಟಿ ದೋಷವನ್ನ ನಿವಾರಿಸ್ತಿದ್ರು. ಇದನ್ನ ನೀವು ಸಾಯಂಕಾಲ ಮಾಡಬೇಕು ಅಥವಾ ಬೆಳಿಗ್ಗೆ ಆದ್ರೂ ಮಾಡಬಹುದು. ರಂಚನ್ನು ಹಿಡಿಯುವಾಗ ಯಾವ ಒಂದು ವಸ್ತುಗಳು ಬೇಕು ಅನ್ನೋದನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಒಂದು ತಟ್ಟೆ ಅಥವಾ ತವೆ, ಒಂದು ಚೊಂಬು ಮತ್ತು ಪೇಪರ್ ಹಾಳಿ ತೆಗೆದುಕೊಳ್ಳಿ, ಮತ್ತು ಮಾಚಿಸ್ ಅನ್ನ ತೆಗೆದುಕೊಳ್ಳಿ, ಒಂದು 3 ಹರಳನ್ನ ತೆಗೆದುಕೊಳ್ಳಿ, ಒಂದು ಕಸ್ಬರ್ಗಿಯ ಒಂದು ತುಂಡನ್ನ ತೆಗೆದುಕೊಳ್ಳಿ. ಎಷ್ಟು ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡು ನೀವು ಮಕ್ಕಳನ್ನ ಕೂರಿಸಿ. ಈ ಒಂದು ರಂಚನ್ನ ನೀವು ಸಾಯಂಕಾಲ ಹಿಡಿಬೇಕು, ಬಿಸಿಲಲ್ಲಿ ಹಿಡಿಯಬೇಡಿ. ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಈ ಒಂದು ಪ್ರಯೋಗವನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಿ. ಮಗುವನ್ನ ಯಾರಾದ್ರೂ ಹಿಡಿದುಕೊಂಡು ಕೂತ್ಕೊಳ್ಳಿ. ನೀವು ಚಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಮಗುವಿಗೆ ಎಡಗೈಯಿಂದ 3 ಸರ್ತಿ ಮೇಲಿಂದ ಕೆಳಗೆ ನೀವು ಆಳಿಸಿ ಆ ಒಂದು ತಟ್ಟೆ ಅಥವಾ ತವೆ ಏನು ತಗೊಂಡಿರ್ತೀರಿ ಅದರಲ್ಲಿ ಹಾಕಿ. ನಂತರ ನೀವು ಮಗು ಯಾವ ತಿಂಡಿ ತಿನಿಸು ಆಹಾರಗಳನ್ನು ಸೇವಿಸ್ತಿರುತ್ತೋ ತಿಂತಿರುತ್ತೋ ಅದಕ್ಕೆ ಇಷ್ಟವಾದಂತಹ ತಿನಿಸುಗಳನ್ನು ತೆಗೆದುಕೊಂಡು ಚೂರು ತೆಗೆದುಕೊಂಡು ಬೆಲ್ಲವನ್ನು ಮಗುವಿನ ಮುಖದ ಮೇಲೆ ನಿವಾಳಿಸಿ ಆ ಒಂದು ನೀರಿನಲ್ಲಿ ಹಾಕಿ. ನಂತರ ಏನು ಚಂಬಿರುತ್ತಲ್ವಾ, ಆ ಚರಿಗೆ ಅಂತ ಹೇಳ್ತೀವಲ್ವಾ ನಾವು, ಅದನ್ನ ತೆಗೆದುಕೊಂಡು ನೀವು ಒಂದ್ ಕಡೆ ಪೇಪರ್ ಹಾಳಿ ಇರುತ್ತಲ್ವಾ, ಆ ಪೇಪರ್ ಹಾಳಿಗೆ ಬೆಂಕಿಯನ್ನು ಹಚ್ಚಿ ಅದರಲ್ಲಿ ಚರಿಗೆಯಲ್ಲಿ ಇಟ್ಟು ಮೇಲಿಂದ ಕೆಳಗಡೆ ನೀವು 3 ಸತಿ ಅದನ್ನ ನಿವಾಳಿಸಿ ಮಗುವಿನ ಮುಖಕ್ಕೆ ಮೇಲ್ಗಡೆಯಿಂದ ಕೆಳಗಡೆ ನಿವಾಳಿಸಿ ಎಡಗೈಯಿಂದ ಅದನ್ನ ಉಲ್ಟಾ ಹಾಕಿ. ಆ ಒಂದು ನೀರಿನಲ್ಲಿ ತವೆ ಏನಿಟ್ಟಿರ್ತಿರಲ್ವಾ ಆ ನೀರಿನಲ್ಲಿ ಉಲ್ಟಾ ಹಾಕಿ. ಇದನ್ನ 3 ಸರ್ತಿ ಮಾಡಬೇಕು. ಒಂದು ವೇಳೆ ಮಗುವಿಗೆ ರಂಚು ಅಂದ್ರೆ ದೃಷ್ಟಿ ದೋಷ ಏನಾದ್ರೂ ಆಗಿದ್ದೇ ಆದಲ್ಲಿ ಅದು ಬರುವುದಿಲ್ಲ, ಬೇಗನೆ ಮೇಲಕ್ಕೆ ಏಳುವುದಿಲ್ಲ. ಅದರಲ್ಲಿ ಇರುವಂತಹ ನೀರೆಲ್ಲವನ್ನ ಅದು ತೆಗೆದುಕೊಂಡು ಅದು ಗಟ್ಟಿಯಾಗಿ ಹಿಡ್ಕೊಳ್ಳಕ್ಕೆ ಪ್ರಾರಂಭಿಸ್ತದೆ. ನೀವು ಎಷ್ಟೇ ಬಲ ಉಪಯೋಗಿಸಿ ಅದನ್ನ ತೆಗೆಯಲು ಪ್ರಯತ್ನಿಸಿದ್ರೂ ಅದು ಮೇಲಕ್ಕೆ ಬರುವುದಿಲ್ಲ. ಆದ್ರೂ ಕೂಡ ನೀವು ಅದನ್ನ ತೆಗೆಯಲೇಬೇಕು. ತೆಗೆದು ಮತ್ತೊಂದು ಬಾರಿ ಮಾಡಬೇಕು, 2 ಬಾರಿ. 3ನೇ ಬಾರಿಗೆ ನೀವು ಆ ರೀತಿ ಮಾಡಿದ ನಂತರ ಅದನ್ನ ಅಲ್ಲಿಯೇ ಬಿಡಬೇಕು. ನಂತರ 3 ಹರಳುಗಳನ್ನ ಅಂದ್ರೆ ರೋಡಿನಲ್ಲಿ ರಸ್ತೆಯ ಮೇಲೆ ಇರುವಂತಹ 3 ಹರಳುಗಳನ್ನು ಏನು ತಂದಿರ್ತೀರಿ ಅದನ್ನು ತೆಗೆದುಕೊಂಡು ಆ ಚಂಬಿನ ಮೇಲೆ ಇಟ್ಟು ಮತ್ತು ಕಸಬರ್ಗಿಯ ತುಂಡನ್ನು ಏನು ತೆಗೆದುಕೊಂಡಿರ್ತೀರಲ್ವ ಅದನ್ನು ಅದರ ಮೇಲೆ ನಿವಾಳಿಸಿ, ಅವೆರಡನ್ನೂ ನಿವಾಳಿಸಿ ಅದರ ಮೇಲೆ ಇಡಬೇಕು. ನಂತರ ನಾವು ಈ ವಿಡಿಯೋದಲ್ಲಿ ತೋರಿಸಿದ್ದೀವಲ್ವ ಈ ರೀತಿ ಮಾಡಿ. ಮಗುವಿಗೆ ಆ ರೀತಿ ಮಾಡಿದ ನಂತರ ಮಗುವನ್ನು ಎದ್ದು ನಿಂತು ಮಗು 3 ಸರ್ತಿ ಎಡಗಾಲಿನಿಂದ ಅದಕ್ಕೆ ಒದೆಯಬೇಕು. ಒದ್ದು ಅದನ್ನು ತಿರುಗಿ ನೋಡದ ಹಾಗೆ ಹೋಗಬೇಕು. ಈ ಒಂದು ಏನು ಮಾಡಿರ್ತೀರಲ್ವ ಪ್ರಯೋಗವನ್ನು ಅದನ್ನು ತೆಗೆದಿಟ್ಟು ನೀವು ಯಾವುದಾದ್ರೂ ಮರ ಇದ್ರೆ ಮರಕ್ಕೆ ಹಾಕಬಹುದು. ಈ ರೀತಿ ಮಾಡಿ ನೋಡಿ ನಿಮ್ಮ ಮಗು ಯಾವ ರೀತಿ ಊಟ ಮಾಡುತ್ತದೆ ಅಂತ. ನಿಮ್ಮ ಮಗು ಊಟ ಮಾಡುವುದನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರಿ. ಇದು ನಾನು ಖುದ್ದಾಗಿ ನನ್ನ ಮಗು ಊಟ ಮಾಡದೇ ಇರುವಾಗ ಮಾಡುವಂತಹ ಪ್ರಯೋಗ. ಹಾಗಾಗಿ ಇದನ್ನೆಲ್ಲವನ್ನು ಎಲ್ಲ ತಾಯಂದಿರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಈ ರೀತಿ ಸಮಸ್ಯೆ ಆದಾಗ ನೀವು ಖಂಡಿತವಾಗಿ ಈ ಪ್ರಯೋಗವನ್ನು ಮಾಡಬೇಕು.
ಮಾಡಿದಾಗ ಮಾತ್ರ ಮಗು ಊಟವನ್ನು ಮಾಡುತ್ತೆ.